ಕಾಲು ನೋವು ಎಂದು ಬಂದ ಹುಡುಗಿಯ ಶೀಲವನ್ನು ಕಳೆದ ಡಾಕ್ಟರ್. ಇದು ಗೃಹಿಣಿ ಪ್ರೇಮಳ ಮನೆಯಾಗಿರುತ್ತದೆ. ಇಲ್ಲಿ ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದ ಪ್ರೀತಿ, ಅವಳ ತಾಯಿ ಕೌಶಲ್ಯ ಹಾಗೂ ಅವರ ಅಣ್ಣ ನೀಲ್ ಇಲ್ಲಿ ಬಂದು ಪ್ರೇಮಳನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ. ನಮಗೆ ಈ ಊರಿನಲ್ಲಿ ಯಾರೂ ಪರಿಚಯವಿಲ್ಲ, ನಾನು ಶಾಪಿಂಗ್ ಮಾಡುವುದಕ್ಕಾಗಿ ಸಹಾಯ ಮಾಡಿ ಎಂದು ಪ್ರೀತಿ ಕ್ಯೂಟ್ ಆಗಿ ಕೇಳುತ್ತಾಳೆ. ಇದರಿಂದ ಪ್ರೇಮ ಆಯ್ತು, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಪ್ರೇಮಳ ಗಂಡ ಡಾಕ್ಟರ್ ಅಲೋಕ್ ಮನೆಗೆ ಬರುತ್ತಾನೆ. ಆಗ ಪ್ರೇಮ ಆ ಮೂವರನ್ನು ಅವನಿಗೆ ಪರಿಚಯ ಮಾಡಿಸುತ್ತಾಳೆ. ಮತ್ತೆ ಮರುದಿನ ಪ್ರೀತಿ ಪ್ರೇಮಳ ಮನೆಗೆ ಬಂದಿರುತ್ತಾಳೆ. ಆಕೆ ರೆಡ್ ಸೀರೆಯನ್ನು ನೋಡಿ ಇಷ್ಟಪಡುತ್ತಾಳೆ. ನಾನು ಇದನ್ನು ಒಮ್ಮೆ ಟ್ರೈ ಮಾಡಬಹುದೇ ಎಂದು ಕೇಳುತ್ತಾಳೆ. ಆಗ ಪ್ರೇಮ, ನಾನು ಕಾಫಿ ತರುತ್ತೇನೆ, ನೀನು ಅಲ್ಲಿಯವರೆಗೆ ಟ್ರೈ ಮಾಡು ಎಂದು ಹೇಳಿ ಹೊರಡುತ್ತಾಳೆ. ಆಗ ಪ್ರೀತಿ ಆ ಸೀರೆಯನ್ನು ಉಟ್ಟುಕೊಳ್ಳುತ್ತಾ ಇರುತ್ತಾಳೆ. ಅದೇ ಸಮಯಕ್ಕೆ ಡಾಕ್ಟರ್ ಅಲೋಕ್ ಅಲ್ಲಿಗೆ ಬಂದು ಆಕೆಯನ್ನು ನೋಡಿ ಶಾಕ್ ಆಗಿ ನೋಡುತ್ತಾ ನಿಲ್ಲುತ್ತಾನೆ. ಆಗ ಪ್ರೀತಿಗೆ ಅರಿವಿಲ್ಲದೆ ಆಕೆ ತನ್ನ ಸೌಂದರ್ಯವನ್ನೆಲ್ಲ ಅವನಿಗೆ ತೋರಿಸುತ್ತಾ ಇರುತ್ತಾಳೆ. ಆಗ ಪ್ರೀತಿ ಬಗ್ಗಿದಾಗ ಅವನು ನೋಡಿ ಶಾಕ್ ಆಗುತ್ತಾನೆ. ಆಗ ಪ್ರೀತಿ ತನ್ನನ್ನು ಮುಚ್ಚಿಕೊಂಡು, ಅಯ್ಯೋ ಡಾಕ್ಟ್ರೇ, ನೀವು ಯಾವಾಗ ಬಂದಿರಿ ಎಂದು ಕೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಆಕೆ ಸೀರೆ ಹುಟ್ಟಿದ್ದನ್ನು ನೆನೆಸಿಕೊಳ್ಳುತ್ತಾ ಯಾವುದೋ ಲೋಕದಲ್ಲಿ ಕಳೆದು ಹೋಗಿರುತ್ತಾನೆ. ಆಗ ಪ್ರೇಮ ಕೇಳಿದಾಗ ಅವನು ಹಾಗೇನೂ ಇಲ್ಲ ಎಂದು ಹೇಳುತ್ತಾನೆ. ಸ್ವಲ್ಪ ದಿನಗಳ ನಂತರ ಪ್ರೀತಿ ಹಾಗೂ ಪ್ರೇಮ ಹೂ ಕೀಳುತ್ತಾ ಮಾತನಾಡುತ್ತಿರುತ್ತಾರೆ. ಆಗ ಮಹಡಿ ಮೇಲಿದ್ದ ಡಾಕ್ಟರ್ ಅಲೋಕ್ ಪ್ರೇಮಾಳನ್ನು ಒಳಗಡೆ ಕರೆಯುತ್ತಾನೆ. ಪ್ರೇಮ ಹೋದ ಮೇಲೆ ಪ್ರೀತಿ ವಿಚಿತ್ರವಾಗಿ ಸ್ಮೈಲ್ ಮಾಡುತ್ತಾಳೆ. ಇತ್ತ ಅಲೋಕ್ ಪ್ರೇಮಾಳಿಗೆ, ಇಂತಹ ಜನಗಳ ಜೊತೆ ನೀನು ಸೇರಬೇಡ, ಅದು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾನೆ. ಆಗ ಪ್ರೇಮ, ನೀವೇಕೆ 4 ದಿನಗಳಿಂದ ಈ ರೀತಿ ಆಡುತ್ತಿದ್ದೀರಾ, ಅಂತಹದ್ದು ಏನೂ ಆಗಿದೆ ಎಂದು ಕೇಳುತ್ತಾಳೆ. ಆಗ ಅಲೋಕ್, ಪ್ರೀತಿ ಒಳ್ಳೆ ಹುಡುಗಿ ಅಂತ ಅನಿಸುತ್ತಿಲ್ಲ, ಆಕೆ ನಡವಳಿಕೆಯನ್ನು ನಾನು ಗಮನಿಸಿದ್ದೇನೆ, ದಯವಿಟ್ಟು ಅವಳಿಂದ ದೂರ ಇರು ಎಂದು ಹೇಳುತ್ತಾನೆ. ಆಗ ಪ್ರೇಮ ಒಪ್ಪಿಕೊಳ್ಳುತ್ತಾಳೆ. ಒಂದು ಮಧ್ಯರಾತ್ರಿ ಅಲೋಕ್ ಫೋನಿಗೆ ಫೋನ್ ಕಾಲ್ ಬರುತ್ತದೆ. ಅವನು ಎದ್ದು ಹೊರಗಡೆ ಹೋಗುತ್ತಾನೆ. ಆಗ ಪ್ರೇಮಾಳಿಗೂ ಕೂಡ ಎಚ್ಚರವಾಗುತ್ತದೆ. ಆಗ ಅಲೋಕ್ಗೆ ಯಾರು 4 ಲಕ್ಷ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಾ ಇರುತ್ತಾರೆ. ಆಗ ಅವನು ಇನ್ನೆರಡು ದಿನ ಸಮಯ ಕೊಡುತ್ತೇನೆ ಎಂದು ಹೇಳುತ್ತಾ ಇರುತ್ತಾನೆ. ಅಲೋಕ್ ತುಂಬಾ ಗಾಬರಿಯಾಗಿರುತ್ತಾನೆ. ಆಗ ಅಲ್ಲಿಗೆ ಬಂದ ಪ್ರೇಮ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಿ ಎಂದು ಕೇಳುತ್ತಾಳೆ. ಆಗ ಅಲೋಕ್, ನನ್ನ ಗೆಳೆಯನಿಗೆ ಹಣ ಬೇಕಾಗಿತ್ತು, ಅವನು ತೊಂದರೆಯಲ್ಲಿದ್ದಾನೆ ಎಂದು ಸುಳ್ಳು ಹೇಳುತ್ತಾನೆ. ನಂತರ ಒಳಗೆ ಬಂದ ಮೇಲೆ ಪ್ರೇಮ, ನಿಜ ಹೇಳಿ, ನಿಮ್ಮ ಮುಖದಲ್ಲಿ ತುಂಬಾ ಭಯ ಕಾಣಿಸುತ್ತಿದೆ ಎಂದು ಹೇಳುತ್ತಾಳೆ. ಆಗ ಕಣ್ಣೀರು ಹಾಕಿದ ಅಲೋಕ್, ಅಂದು ನೀನು ನಿನ್ನ ತವರಿಗೆ ಹೋಗಿದ್ದಾಗ ಎಂದು ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾನೆ. ಹೀಗೆ ಒಂದು ದಿನ ಪ್ರೀತಿ, ನನಗೆ ಮಂಡಿ ನೋಯುತ್ತಿದೆ ಎಂದು ಡಾಕ್ಟರ್ ಅಲೋಕ್ ಮನೆಗೆ ಬಂದು ಅವನ ಮುಂದೆ ಕುಳಿತುಕೊಳ್ಳುತ್ತಾಳೆ. ನೀವು ಡಾಕ್ಟರ್ ಆಗಿ ಪಕ್ಕದ ಮನೆಯಲ್ಲಿ ಇದ್ದೀರಿ, ನಿಮ್ಮಿಂದ ನಾನು ಈ ಸಹಾಯವನ್ನು ಪಡೆಯಬೇಕು, ದಯವಿಟ್ಟು ನನ್ನ ನೋವನ್ನು ಕಮ್ಮಿ ಮಾಡಿ ಎಂದು ಕೇಳುತ್ತಾಳೆ. ಆಗ ಅವನು ಎಲ್ಲಿ ನೋವು ಎಂದು ಮುಟ್ಟಲು ಶುರು ಮಾಡುತ್ತಾನೆ. ಆಗ ಪ್ರೀತಿ ಇನ್ನು ಮೇಲೆ ಎಂದು ಆಸೆಯಿಂದ ಡಾಕ್ಟರ್ ಅನ್ನು ನೋಡುತ್ತಾ ಇರುತ್ತಾಳೆ. ಆಗ ಪ್ರೀತಿ ಕೊಡುತ್ತಿದ್ದ ಶಬ್ದಗಳನ್ನು ಕೇಳಿಸಿಕೊಂಡ ಅಲೋಕ್ಗೆ ಅವಳ ಆಸೆಯ ಬಗ್ಗೆ ಅರ್ಥವಾಗುತ್ತದೆ. ನಂತರ ಅವರಿಬ್ಬರು ಕಂಟ್ರೋಲ್ ಕಳೆದುಕೊಳ್ಳುತ್ತಾರೆ. ಬೆಡ್ರೂಮಿಗೆ ಹೋಗಿ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ಕಾಣುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆ ರೂಮಿಗೆ ಅವಳ ಕೌಶಲ್ಯ ಹಾಗೂ ನೀಲ್ ನುಗ್ಗಿ ಬಿಡುತ್ತಾರೆ. ಆಗ ಅದನ್ನು ನೋಡಿ ಪ್ರೀತಿ ಹಾಗೂ ಅಲೋಕ್ ಶಾಕ್ ಆಗುತ್ತಾರೆ. ಆಗ ನೀಲ್ ಅಲೋಕ್ ಜೊತೆ ಜಗಳ ಶುರು ಮಾಡುತ್ತಾನೆ. ಆಗ ಪ್ರೀತಿ, ಇವರು ನನ್ನನ್ನು ಕಾಲು ನೋವು ಎಂದು ಬಂದಿದ್ದಕ್ಕೆ ಬಲವಂತವಾಗಿ ಹಾಳು ಮಾಡಿಬಿಟ್ಟರು ಎಂದು ಸುಳ್ಳು ಹೇಳುತ್ತಾಳೆ. ಕಣ್ಣೀರಿನ ನಾಟಕವಾಡುತ್ತಾಳೆ. ಆಗ ಅಲೋಕ್, ನಿನ್ನ ಒಪ್ಪಿಗೆಯಿಂದಲೇ ಇದೆಲ್ಲ ನಡೆದದ್ದು ಎಂದು ಹೇಳಿದರೂ ಅವರು ಯಾರೂ ಒಪ್ಪುವುದಿಲ್ಲ. ಆಗ ನೀಲ್ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಎದುರಿಸುತ್ತಾನೆ. ಆಗ ಅಲೋಕ್, ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ, ನಾನೊಬ್ಬ ಪ್ರಸಿದ್ಧ ಡಾಕ್ಟರ್, ನನ್ನ ಮರ್ಯಾದೆ ಹೋಗುತ್ತದೆ, ಇದರ ಬದಲಾಗಿ ನಾನು ನಿಮಗೆ ಏನು ಬೇಕಾದರೂ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ನೀಲ್, ಹಾಗಾದರೆ ನನ್ನ ತಂಗಿಯ ಮರ್ಯಾದೆ ನಾನು ಉಳಿಸಿಕೊಳ್ಳಬೇಕು, ಅದಕ್ಕಾಗಿ ನನಗೆ 10 ಲಕ್ಷ ಹಣ ಬೇಕು, ಇಲ್ಲದಿದ್ದರೆ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೆದರಿಸುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಅಲೋಕ್ ಅದಕ್ಕೆ ಒಪ್ಪಿಕೊಂಡು ಹಣದ ವ್ಯವಸ್ಥೆ ಮಾಡಿರುತ್ತಾನೆ. ಇದನ್ನೆಲ್ಲ ಅಲೋಕ್ ಪ್ರೇಮಳ ಮುಂದೆ ಒಪ್ಪಿಕೊಳ್ಳುತ್ತಾನೆ. ಆಗ ಅಲೋಕ್, ನನ್ನನ್ನು ಕ್ಷಮಿಸಿ ಎಂದು ನಾನು ತಪ್ಪು ಮಾಡಿಬಿಟ್ಟೆ ಎಂದು ಅಳುತ್ತಾನೆ. ಆಗ ಪ್ರೇಮ, ಆಗಿದ್ದು ಆಗಿ ಹೋಯಿತು, ಈಗ ಅವರಿಂದ ನಿನ್ನ ಹಣ ಲೂಟಿ ಮಾಡುವುದನ್ನು ನಾವು ತಪ್ಪಿಸಬೇಕು, ಏನಾದರೂ ಮಾಡೋಣ ಎಂದು ಪ್ಲಾನ್ ಹೇಳುತ್ತಾಳೆ. ಇತ್ತ ಕೌಶಲ್ಯ, ನೀಲ್ ಹಾಗೂ ಪ್ರೀತಿ ಒಂದು ರೆಸ್ಟೋರೆಂಟ್ನಲ್ಲಿ ಕೂತುಕೊಂಡು ಮಾತನಾಡುತ್ತಾ ಇರುತ್ತಾರೆ. ನಾವು ಒಂದೇ ಜಾಗದಲ್ಲಿ ಇಷ್ಟು ದಿನ ಇರುವುದು ಒಳ್ಳೆಯದಲ್ಲ, ಬೇರೆ ಕಡೆ ಹೋಗೋಣ, ಬೇರೆ ಬಕರಾಗಳನ್ನು ಹುಡುಕೋಣ ಎಂದು ಮಾತನಾಡುತ್ತಾ ಇರುತ್ತಾರೆ. ನಿಜವಾಗಿ ಇವರು ಯಾರು ಫ್ಯಾಮಿಲಿ ಆಗಿರುವುದಿಲ್ಲ, ಎಲ್ಲರೂ ಸುಳ್ಳು ಹೇಳುತ್ತಾ ಇರುತ್ತಾರೆ. ಆಗ ನೀಲ್, ನಾವು ಈ ಡಾಕ್ಟರ್ ಬಳಿ ಇರುವ ಹಣವನ್ನೆಲ್ಲ ದೋಚಿಕೊಂಡು ಆಮೇಲೆ ಊರು ಬಿಡೋಣ, ಇವನು ಒಳ್ಳೆ ನೋಟ್ ಪ್ರಿಂಟ್ ಮಾಡುವ ಮಷೀನ್ ಇದ್ದ ಹಾಗೆ ಎಂದು ಹೇಳುತ್ತಾನೆ. ಆಗ ಕೌಶಲ್ಯ, ನಾವು ದುರಾಸೆ ಪಡುವುದು ಬೇಡ, ನಾಳೆ ನಾವು ಈ ಊರು ಬಿಡೋಣ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಅಲೋಕ್ನಿಂದ ನೀಲ್ಗೆ ಮೆಸೇಜ್ ಬರುತ್ತದೆ. ನಾಳೆ ನನ್ನ ಪತ್ನಿ ಇಲ್ಲದಿರುವಾಗ ಮನೆಗೆ ಬನ್ನಿ, ನಿಮ್ಮ 4 ಲಕ್ಷ ಕೊಡುತ್ತೇನೆ ಎಂದು ಕಳಿಸಿರುತ್ತಾನೆ. ಆಗ ನೀಲ್, ಹಾಗಾದರೆ ನಾವು ಈ 4 ಲಕ್ಷ ಪಡೆದು ಈ ಊರು ಬಿಡೋಣ ಎಂದು ಅವರಿಬ್ಬರಿಗೂ ಹೇಳುತ್ತಾನೆ. ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಮರುದಿನ ಅವರು ಅಲೋಕ್ ಬಳಿ ಬಂದು ಹಣ ಪಡೆಯಲು ಹೋದಾಗ ಆಲ್ರೆಡಿ ಅಲೋಕ್ ಪೊಲೀಸರನ್ನು ಕರೆಸಿರುತ್ತಾನೆ. ಪೊಲೀಸರು ಮೂವರನ್ನು ಹಿಡಿದುಕೊಳ್ಳುತ್ತಾರೆ. ಆಗ ಪೊಲೀಸ್, ನಾವು ಇವರನ್ನು ತುಂಬಾ ದಿನಗಳಿಂದ ಹುಡುಕುತ್ತಿದ್ದೆವು, ಇವರು ಬೇರೆ ಬೇರೆ ನಗರಗಳಲ್ಲಿ ಇದೇ ರೀತಿ ಮೋಸ ಮಾಡಿದ್ದಾರೆ ಎಂದು ಹೇಳಿ ಆ ಮೂವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಡಾಕ್ಟರ್ ಅಲೋಕ್ ಬಚಾವಾಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ರಿಯಲ್ ಕ್ರೈಮ್ ಸ್ಟೋರೀಸ್ ಎಂಬ ಯೂಟ್ಯೂಬ್ ಚಾನಲ್ ಏಕ್ ಗಲ್ತಿ ಎಂದು ಹುಡುಕಿ ನೋಡಬಹುದು.